ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಸಿ ನೆಡುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. 12 ಗಂಟೆಗಳಲ್ಲಿ ಸುಮಾರು 15 ಲಕ್ಷ ಸಸಿಗಳನ್ನು ನೆಡಲು ಅಭಿಯಾನ ಮಾಡಲಾಗ್ತಾ ಇದೆ. ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು. ಸುಮಾರು 250 ಎಕರೆ ಜಾಗದಲ್ಲಿ ಅರಣ್ಯೀಕರಣ ಗುರಿಯನ್ನ ಹೊಂದಲಾಗಿದೆ. 15 ಲಕ್ಷ ಸಸಿ ನೆಡೋ ಮೂಲಕ ಗಿನ್ನೆಸ್ ದಾಖಲೆಯ ಗುರಿಯನ್ನ ಹೊಂದಲಾಗಿದೆ. 50,000ದಿಂದ 60,000 ಸ್ವಯಂ ಸೇವಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಕೆಂಪೇಗೌಡ ರನ್ 2026 ವಾಕಥಾನ್ ಆಯೋಜಿಸಲಾಗಿತ್ತು. ಎಸ್ಎಂ ಕೃಷ್ಣ ದಶಪಥ ರಸ್ತೆಯಲ್ಲಿ 5 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ವಾಕಥಾನ್ ನಡೆಯಿತು. ಬೆಳಗ್ಗೆ 6 ಗಂಟೆಯಿಂದಲೇ ವಾಕಥಾನ್ಗೆ ಚಾಲನೆ ನೀಡಲಾಗಿತ್ತು. ಇಂದು ವಿಶೇಷವಾಗಿ ಬೆಳಗ್ಗೆ 4 ಗಂಟೆಯಿಂದಲೇ ನಮ್ಮ ಮೆಟ್ರೋ ಸಂಚಾರ ಶುರು ಮಾಡಲಾಗಿದೆ. ಇಂದು ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ. ಸಿಎಂ ಡಿಕೆ ಶಿವಕುಮಾರ್ ರಿಂದ ವಿವಿಧ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ. ಎಸ್ಎಂ ಕೃಷ್ಣ ರಸ್ತೆ ಇಂದು ಸಾರ್ವಜನಿಕರಿಗೆ ಲೋಕಾರ್ಪಣೆ ಆಗಲಿದೆ. ಮೈಸೂರು ರಸ್ತೆ ಮತ್ತು ಮಾಗಡಿ ರಸ್ತೆ ಸಂಪರ್ಕಿಸುವ ದಶಪಥ ರಸ್ತೆ ಇದು. ಜಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಬಳಿ ಇರುವ ಎಸ್ಎಂ ಕೃಷ್ಣ ರಸ್ತೆ ಇವತ್ತು ಲೋಕಾರ್ಪಣೆಗೊಳ್ಳಲಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಈ ರಸ್ತೆಯನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ಮೈಸೂರು ಮಾಗಡಿ ರಸ್ತೆ ನಡುವೆ ತ್ವರಿತ ಸಂಚಾರ ಅವಧಿ 1 ಗಂಟೆಯಿಂದ ಕೇವಲ 15ರಿಂದ 20 ನಿಮಿಷಗಳಿಗೆ ಇಳಿಕೆಯಾಗುತ್ತೆ. ಎಸ್ಎಂ ಕೃಷ್ಣ ರಸ್ತೆ ಟೋಲ್ ಮುಕ್ತ ಉಚಿತ ಸಂಚಾರವನ್ನ ಹೊಂದಿದೆ. ನೈಸ್ ರಸ್ತೆಗೆ ಅತ್ಯುತ್ತಮವಾದ ಪರ್ಯಾಯ ಮಾರ್ಗ ಇದು. 3 ಅಂಡರ್ ಪಾಸ್ಗಳು, 11 ಸೇತುವೆ, 270 ಮೀಟರ್ ಉದ್ದದ ಸುರಂಗ ಮಾರ್ಗವನ್ನ ಈ ರಸ್ತೆ ಹೊಂದಿದೆ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಸಿ ನೆಡುವ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ. 12 ಗಂಟೆಗಳಲ್ಲಿ ಸುಮಾರು 15 ಲಕ್ಷ ಸಸಿಗಳನ್ನು ನೆಡಲು ಅಭಿಯಾನ ಮಾಡಲಾಗ್ತಾ ಇದೆ. ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು. ಸುಮಾರು 250 ಎಕರೆ ಜಾಗದಲ್ಲಿ ಅರಣ್ಯೀಕರಣ ಗುರಿಯನ್ನ ಹೊಂದಲಾಗಿದೆ. 15 ಲಕ್ಷ ಸಸಿ ನೆಡೋ ಮೂಲಕ ಗಿನ್ನೆಸ್ ದಾಖಲೆಯ ಗುರಿಯನ್ನ ಹೊಂದಲಾಗಿದೆ. 50,000ದಿಂದ 60,000 ಸ್ವಯಂ ಸೇವಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಕೆಂಪೇಗೌಡ ರನ್ 2026 ವಾಕಥಾನ್ ಆಯೋಜಿಸಲಾಗಿತ್ತು. ಎಸ್ಎಂ ಕೃಷ್ಣ ದಶಪಥ ರಸ್ತೆಯಲ್ಲಿ 5 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ವಾಕಥಾನ್ ನಡೆಯಿತು. ಬೆಳಗ್ಗೆ 6 ಗಂಟೆಯಿಂದಲೇ ವಾಕಥಾನ್ಗೆ ಚಾಲನೆ ನೀಡಲಾಗಿತ್ತು. ಇಂದು ವಿಶೇಷವಾಗಿ ಬೆಳಗ್ಗೆ 4 ಗಂಟೆಯಿಂದಲೇ ನಮ್ಮ ಮೆಟ್ರೋ ಸಂಚಾರ ಶುರು ಮಾಡಲಾಗಿದೆ. ಇಂದು ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ. ಸಿಎಂ ಡಿಕೆ ಶಿವಕುಮಾರ್ ರಿಂದ ವಿವಿಧ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ. ಎಸ್ಎಂ ಕೃಷ್ಣ ರಸ್ತೆ ಇಂದು ಸಾರ್ವಜನಿಕರಿಗೆ ಲೋಕಾರ್ಪಣೆ ಆಗಲಿದೆ. ಮೈಸೂರು ರಸ್ತೆ ಮತ್ತು ಮಾಗಡಿ ರಸ್ತೆ ಸಂಪರ್ಕಿಸುವ ದಶಪಥ ರಸ್ತೆ ಇದು. ಜಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಬಳಿ ಇರುವ ಎಸ್ಎಂ ಕೃಷ್ಣ ರಸ್ತೆ ಇವತ್ತು ಲೋಕಾರ್ಪಣೆಗೊಳ್ಳಲಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಈ ರಸ್ತೆಯನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ಮೈಸೂರು ಮಾಗಡಿ ರಸ್ತೆ ನಡುವೆ ತ್ವರಿತ ಸಂಚಾರ ಅವಧಿ 1 ಗಂಟೆಯಿಂದ ಕೇವಲ 15ರಿಂದ 20 ನಿಮಿಷಗಳಿಗೆ ಇಳಿಕೆಯಾಗುತ್ತೆ. ಎಸ್ಎಂ ಕೃಷ್ಣ ರಸ್ತೆ ಟೋಲ್ ಮುಕ್ತ ಉಚಿತ ಸಂಚಾರವನ್ನ ಹೊಂದಿದೆ. ನೈಸ್ ರಸ್ತೆಗೆ ಅತ್ಯುತ್ತಮವಾದ ಪರ್ಯಾಯ ಮಾರ್ಗ ಇದು. 3 ಅಂಡರ್ ಪಾಸ್ಗಳು, 11 ಸೇತುವೆ, 270 ಮೀಟರ್ ಉದ್ದದ ಸುರಂಗ ಮಾರ್ಗವನ್ನ ಈ ರಸ್ತೆ ಹೊಂದಿದೆ.